ಬಿಹಾರದಲ್ಲಿ ಮತದಾನ ಆಯಿತು. ಹಾಗಾದ್ರೆ ಯಾರಿಗೆ ಬಿಹಾರ ಅನ್ನುವಂತಹ ಕುತೂಹಲ ಈಗ ಕೇಳಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ಎನ್ಡಿಎಗೆ ಬಹುಪರಾಗಂದಿದ್ದಾವೆ. ಒಂದೇ ಒಂದು ಸಮೀಕ್ಷೆ ಮಾತ್ರ ಈಗ ಇಂಡಿ ಕೂಟಕ್ಕೆ ಬಹುಪರಾಗ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಸಮೀಕ್ಷೆಗಳೆಲ್ಲವೂ ನಿಜ ಆಗುತ್ತಾ ಅಂದ್ರೆ ಸುಳ್ಳು. ಯಾಕಂದ್ರೆ ಈ ಹಿಂದೆ ಅನೇಕ ಸಮೀಕ್ಷೆಗಳು ಕೂಡ ತದ್ವಿರುದ್ಧವಾಗಿ ಬಂದಿದ್ವು. ಇದ್ರ ಬಗ್ಗೆ ಮಾತಾಡಿದ್ರೆ ಸರ್ ಕಮೆಂಟ್ ಕೊಡ್ತಾ ಇದ್ದಾರೆ. ಪ್ಲೀಸ್ ಸರ್ ಗೋ ಹೆಡ್. ಬಿಹಾರ ಚುನಾವಣೆಯ ಫಲಿತಾಂಶ ಏನೇ ಇರಲಿ, ನಾವು ಗೆಲೋಟ್ ಅವರ ಉದಾಹರಣೆ ತುಂಬಾ ಪರ್ಫೆಕ್ಟ್ ಇತ್ತು. ತುಂಬಾ ಪರ್ಫೆಕ್ಟ್ ಉದಾಹರಣೆ, ಸೇಮ್ ಇದ್ಲು ಅಪ್ಲಿಕೇಬಲ್. ಒಂದು, ಯಾವುದೇ ಕಾರಣಕ್ಕೂ ಬಲವಂತದಿಂದ ಸಿದ್ದರಾಮಯ್ಯನವ್ರ ಕೈಲಿ ಅಧಿಕಾರವನ್ನ ಕಿತ್ಕೊಳ್ಳೋದಕ್ಕೆ ಹೈಕಮಾಂಡ್ ಕೈಲೂ ಆಗಲ್ಲ. ಅದಲ್ಲೇನ್ ಎರಡು ಮಾತಿಲ್ಲ. ಅಬ್ಬಬ್ಬ ಅಂತಂದ್ರೆ ಏನಂತಂದ್ರೆ ಹಿಂದುಳಿದ ವರ್ಗಗಳ ನಾಯಕ ಅಲ್ಲಿ ಬಿಹಾರ ಸೋಲ್ಲಿ ಗೆಲ್ಲಿ, ಈವನ್ ಬಿಹಾರಲ್ಲಿ ಗೆದ್ರೂ ಕೂಡ ಪ್ರಭಾವಶಾಲಿ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ. ಅದಲ್ಲೇನು ಎರಡು ಮಾತಿಲ್ಲ. ಹೀಗಾಗಿ ಅವ್ರನ್ನ ಇಲ್ಲಿ ಅಸ್ಥಿರಗೊಳಿಸೋದು ಹೈಕಮಾಂಡ್ ಅದು ಗಂಭೀರವಾಗಿ ಚರ್ಚೆನೆ ಮಾಡುತ್ತೆ. ಅದರಿಂದ ಆಗುವಂತ ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆನೇ ಚರ್ಚೆ. ಈಗ ನೋಡಿ, ಈಗ 15ನೇ ತಾರೀಕು ಸಿಎಂ ಹೋಗ್ತಾ ಇದ್ರು. ಕಪಿಲ್ ಸಿಬಲ್ ಅವರು ಪುಸ್ತಕ ಇದೆ, ಅವರಿಗೆ ಕ್ಯಾಟಗಾರಿಕಲ್ ಆಗಿ ಸಂದೇಶವನ್ನ ಇವತ್ತು ರವಾನೆ ಮಾಡಿದ್ದಾರೆ. ಪೊಲಿಟಿಕಲ್ ಡಿಸ್ಕಷನ್ಗೆ ಡೆಲ್ಲಿಗೆ ಬರಬೇಡಿ, ದೆಹಲಿನಲ್ಲಿ ಯಾವುದೇ ಪೊಲಿಟಿಕಲ್ ಡಿಸ್ಕಷನ್ ಅಥವಾ ಚಟುವಟಿಕೆಗಳನ್ನು ಮಾಡಬೇಡಿ ಅಂತ ಈಗ ಅವರಿಗೆ ಕಮ್ಯುನಿಕೇಶನ್ ರವಾನೆ ಆಗಿದೆ ಸಿಎಂಗೆ. ಈಗ ಮಧ್ಯಾಹ್ನದ ಮೇಲೆ ನೀವು ಬರಬೇಡಿ, ನಾವು ಡಿಸ್ಕಷನ್ ಮಾಡೋದಿಲ್ಲ. ಹೈಕಮಾಂಡ್ ಹತ್ರ ಯಾವ ಬಣಗಳು ಕೂಡ ಇಲ್ಲಿ ಬರಬೇಡಿ, ಚೇಂಜ್ ಆಫ್ ಲೀಡರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ, ನಾವು ಹೇಳೋವರೆಗೂ ಕಾಯಿರಿ ಅಂತ ಕಮ್ಯುನಿಕೇಟ್ ಮಾಡಿದ್ದಾರೆ. ಸಿಎಂ ರಾಹುಲ್ ಗಾಂಧಿ ಅವರು ಇವತ್ತು ಮೈಸೂರಲ್ಲಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಟೈಮ್ ಕೇಳಿದ್ದೆ ನಾನು, ಇಲ್ಲಿವರೆಗೆ ಸಿಕ್ಕಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ. ಒಂದ್ ವೇಳೆ ಟೈಮ್ ಕೊಟ್ರೆ ನಾನು ಇರ್ತೀನಿ, ಇಲ್ದೆ ಹೋದ್ರೆ ಕರ್ನಾಟಕಕ್ಕೆ ವಾಪಸ್ ಹೋಗ್ತೀನಿ. ಮೋಸ್ಟ್ಲಿ 15ನೇ ತಾರೀಕು ಸಾಯಂಕಾಲನೇ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಕಷ್ಟ ನಿಮಗೆ, ಇಲ್ಲಿ ಟೈಮ್ ಸಿಗಲ್ಲ, ಸದ್ಯಕ್ಕೆ ನಾವು ಟೈಮ್ ಕೊಡಲ್ಲ ಅಂತ ಹೇಳಿ. ಇದು ಇಂಡಿಕೇಶನ್. ಇದು ಅಂದ್ರೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗಬಹುದು ಮತ್ತು ಅವರ ತಲೆನಲ್ಲಿ ಏನೆಲ್ಲ ಲೆಕ್ಕಾಚಾರಗಳಿವೆ ಅದ್ರ ಬಗ್ಗೆ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅನ್ನೆಸೆಸರಿ ಅದನ್ನ ಬ್ಲೋ ಅಪ್ ಮಾಡಕ್ ಇಷ್ಟಪಡ್ತಿಲ್ಲ ಅನ್ನೋದ್ರ ಸೂಚನೆ ಇದು. ಹೀಗಾಗಿ ಬಿಹಾರ ಚುನಾವಣೆ ಡೆಫಿನೆಟ್ಲಿ ಕರ್ನಾಟಕದ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನ ಹೈಕಮಾಂಡ್ ಯಾವ ತರ ಕನ್ಸಿಡರ್ ಮಾಡ್ತಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಶೇಷವಾಗಿ ಸೋನಿಯಾ ಗಾಂಧಿ ಅವರು ಕೈಗೊಳ್ಳುವ ನಿರ್ಣಯ ಅದು ಅಂತಿಮ. ಎಸ್, ಕಾಂಗ್ರೆಸ್ ಅವರ ಫಸ್ಟ್ ರಿಯಾಕ್ಷನ್ ನೋಡಿ. ಇದು ಮುಖ್ಯಮಂತ್ರಿ ಬದಲಾವಣೆ 2023ರಲ್ಲಿ 4 ಗೋಡೆ ಮಧ್ಯೆ ಡಿಸಿಷನ್ ಆಗಿರುವುದು ಒಂದು. ಅದರಲ್ಲಿ 4-5 ಜನ ಇದ್ರು, ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ. ನೀವು MLAಗಳು ಸೇರಿ ಮುಖ್ಯಮಂತ್ರಿಯನ್ನು ಮಾಡಿದ್ದಲ್ಲ ಅಂತ ಒಪ್ಕೋತಾರೆ. ಅಲ್ಲ ನೋಡಿ, ಅದು ಶಾಸಕರ ಬೆಂಬಲ ನೋಡಿ. ಫಸ್ಟ್ ಸರ್ ಅದು ಅಲ್ಲಿವರೆಗೆ ಬರ್ತೀನಿ ನೋಡಿ. ಇದು ಏನಪ್ಪ, ನಮ್ಮ ಹೋಟ್ಲಲ್ಲಿ ಒಂದು ಬ್ಯಾಲೆಟ್ ಬಾಕ್ಸ್ ಇಟ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನದ ಪ್ರಕಾರ ಯಾರ್ಯಾರು ಇದ್ದಾರೆ ಅಂದ್ಬಿಟ್ಟು ಒಂದು ವೋಟಿಂಗ್ ನಡೀತು. ಅದರಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಅಂತು. DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಅದು ಹೈಕಮಾಂಡು ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತಾರೆ. ಅದನ್ನು ಮತ್ತು ಬಿಹಾರ ಎಲೆಕ್ಷನ್ಗೆ ಒಗ್ಗೂಡಿಸುವ ಅವಶ್ಯಕತೆ ಇಲ್ಲ. ಯಾವಾಗ ಏನಾಗಬೇಕೋ ಅದಾಗುತ್ತೆ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ನಾವು ಒಗ್ಗೂಡಿಸ್ತಾ ಇಲ್ಲ. ನಿಮ್ಮ KPCC ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ, ನನಗೆ ಹೇಳಿದ್ದಾರೆ ನವೆಂಬರ್ ಎಲೆಕ್ಷನ್ ಅವರಿಗೆ, ಬಿಹಾರ್ ಎಲೆಕ್ಷನ್ ಅವರಿಗೆ ಸುಮ್ಮನೆ ರೀ, ಅದರ ನಂತರ ನಾವು ಏನು ನಿಮ್ಮನ್ನು ಮಾಡ್ತೀನಿ ಅಂತ ಹೇಳವ್ರೆ ಅಂತ ನಾವು ಹೇಳ್ತಾ ಇರೋದಲ್ಲ. ನೋಡಿ ಸರ್, ನಾವು ಒಗ್ಗೂಡಿಸ್ತಾ ಇಲ್ಲ. ಏನು ಸಮಯ ಇಲ್ಲ ಸರ್. ನೋಡಿ, 2023ರಲ್ಲಿ ನಮ್ಮ ಬಿಹಾರ್ ಎಲೆಕ್ಷನ್ ಟೈಮಲ್ಲೇ ಕೋಇನ್ಸಿಡೆನ್ಸ್ ಆಗಿ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಒಂದು ಆಳುವ ಸರ್ಕಾರಕ್ಕೆ ಒಂದು ಪ್ರತೀತಿ ಇರುತ್ತೆ, ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು, ಒಂದಷ್ಟು ಜನನ ಹೊರಗಡೆ ಇಡ್ತಾರೆ, ಒಂದಷ್ಟು ಜನ ಹೊರಗಡೆ ಬರ್ತಾರೆ. ಅದು ಕಾಮನ್. ಅದು ಯಾವ ಸರ್ಕಾರ ಇರಲಿ, ಅದು ರಾಜ್ಯದಲ್ಲಿ ಯಾವ ರಾಜ್ಯದಲ್ಲೂ ಮಾಡ್ಕೊಂಡು ಹೋಗ್ತಾರೆ. ಬಿಹಾರ ಎಲೆಕ್ಷನ್ ನಡೆದಿರೋದು ಕೋಇನ್ಸಿಡೆನ್ಸ್ ಹೊರತು ಬಿಹಾರ ಅದು ಎಲೆಕ್ಷನ್ ಚುನಾವಣೆಗೋಸ್ಕರ, ಚುನಾವಣೆ ರಿಸಲ್ಟ್ ಬಂದಮೇಲೆ ಇಲ್ಲ. 2.5 ವರ್ಷ ಆಗಿದೆ. 2.5 ವರ್ಷದಿಂದ 3 ವರ್ಷದಲ್ಲಿ ಒಂದು ಕ್ಯಾಬಿನೆಟ್ ರೀಶಫಲ್ಲೋ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನೋ ಯಾವ ಸರ್ಕಾರನೂ ಕೂಡ ಮಾಡುತ್ತೆ. ಕೋಇನ್ಸಿಡೆನ್ಸ್ ಆಗಿ ಬಿಹಾರ್ ಎಲೆಕ್ಷನ್ ಬಂದಿರೋದ್ರಿಂದ ಬಿಹಾರ್ ಎಲೆಕ್ಷನ್ ಅಂತ ಮಾಧ್ಯಮಗಳು ಹೇಳ್ತಾರೆ. ಬಿಹಾರ್ ಎಲೆಕ್ಷನ್ನು ಮತ್ತು ರಾಜ್ಯದ ಸರ್ಕಾರಕ್ಕೂ ಯಾವ ಒಂದು ಇಂಟರ್ಲಿಂಕ್ ಇಲ್ಲ. ಅದೇ ಬೇರೆ ಇದೇ ಬೇರೆ. ಈ ಸರ್ವೆಗಳು ಎಲ್ಲ ಬೋಗಸ್ಸು. ನಾವು 15ನೇ ತಾರೀಕು ಸ್ಪಷ್ಟ ಬಹುಮತದಿಂದ ಸರ್ಕಾರ ರಚನೆ ಮಾಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಎಸ್, BJP ಅವ್ರಿಗೆ ಕೇಳ್ತೀನಿ. ಈಗ ಅವರು ಹೇಳ್ತಾ ಇದ್ದಾರೆ ದರ್ ಇಸ್ ನೋ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ, ಕೋಇನ್ಸಿಡೆಂಟು ಅಂತ ಹೇಳ್ತಾರೆ. ನೀವೆಲ್ಲೋ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ಅಂತ ಕಾಯ್ತಾ ಇದ್ದೀರಿ. 2.5 ವರ್ಷದಿಂದ
ಕಾದು ಕಾದು ನೀವು ಹೇಳ್ತಾ ಇದ್ರಿ ಯಾವತ್ತಾದರೂ ಒಂದಿನ ಈ ರೊಟ್ಟಿ ತುಪ್ಪಕ್ಕೆ ಜಾರಿ ಬಿದ್ದೇ ಬೀಳುತ್ತೆ, ನಾವು ತಿಂದೇ ತಿಂತೀವಿ ಅಂತ ಕಾಯ್ತಾ ಇದ್ರಿ. ಈಗ ಏನು ಅನಿಸುತ್ತೆ, ಬಿಹಾರ ಎಲೆಕ್ಷನ್ನು ನೀವು ಇಂಪ್ಯಾಕ್ಟ್ಗಳಂತ ಹೇಳಿದ್ರೆ ನಿಮ್ಮ ರೊಟ್ಟಿ ತುಪ್ಪಕ್ಕೆ ಬಿತ್ತಂತ ಅನಿಸುತ್ತೆ ಹೆಂಗೆ? ಸರ್, ಬಿಹಾರದ ಎಲೆಕ್ಷನ್ಸಲ್ಲಿ NDA ಬಹುಮತ ಬರುತ್ತೆ, ಅದರಲ್ಲಿ ಯಾವುದೇ ಇದಿಲ್ಲ ಸರ್. ಅದರಲ್ಲಿ ಇಲ್ಲಿ ಇವರು ಪಾಪ OBC ನಾಯಕ ಚಾಂಪಿಯನ್ ಅಂತ ಕರೀತಾರಲ್ಲ, ಪಾಪ ಬಿಹಾರ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ನವ್ರು ಕರೆದೇ ಇಲ್ಲ ಅವ್ರನ್ನ ಪ್ರಚಾರಕ್ಕೆ. OBC ನಾಯಕರನ್ನ ಓವರ್ ಕಾನ್ಫಿಡೆನ್ಸ್ ಇರಬಹುದು, ಅಲ್ಲಿ ನಮ್ಮ ಹತ್ರ ಇದ್ದಾರೆ ಅವರೇ ಚಾಂಪಿಯನ್ ಅಂತ ಏನು ಕರ್ನಾಟಕದಾದ್ಯಂತ ಕರಿತೀರಲ್ಲ, ಬಿಹಾರಲ್ಲಿ ಪಾಪ ಅವ್ರಿಗೆ ಪ್ರವೇಶನೇ ಇಲ್ಲ ಅವ್ರಿಗೆ. ಅಲ್ಲಲ್ಲ, ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ನಮ್ಗೆ ಅಲ್ಲಿ ಅಗತ್ಯನೇ ಇಲ್ಲ, ನಾವು ಇನ್ನೇ ಆಗ್ತೀವಿ, ಇಲ್ಲಿ ಅವರನ್ನು ಕರ್ಕೊಂಡೋಗಿ ದುಡ್ಡು ಯಾಕೆ ಖರ್ಚು ಮಾಡಬೇಕು ಅಂತ ಇರ್ಬೋದು. ಬಿಹಾರದಲ್ಲಿ ಕಾಂಗ್ರೆಸ್ RJD ಕಾಂಗ್ರೆಸ್ ಜೊತೆ ಮುಗ್ಗರಿಸಿ ಬೀಳದಂತೂ ಗ್ಯಾರಂಟಿನೇ. ಇಲ್ಲಿ ಜನರ ದೃಷ್ಟಿಯಲ್ಲಿ ಇವ್ರು ಆಗ್ಲೇ ಮುಗ್ಗರಿಸಿ ಬಿದ್ದಿದ್ದಾರೆ ಸರ್. ಗುಂಡಿಗಳು ತೋರಿಸ್ತಾ, ಹೊಂಡಗಳನ್ನು ತೋರಿಸ್ತಾ ಜನರ ದೃಷ್ಟಿಯಲ್ಲಿ ಆಗ್ಲೇ ಮುಗ್ಗರಿಸಿ ಬಿದ್ದಿದ್ದಾರೆ. ಯಾವುದೂ ಇಂಪ್ಯಾಕ್ಟ್ ಆಗಲ್ಲ. ಮತ್ತೆ ಸಹಿ ಸಂಗ್ರಹ ಮಾಡಿರಲ್ಲ ಸರ್, ವೋಟ್ ಚೋರಿದು ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಬಲವಂತದಿಂದ ಪಾಪ 1 ಕೋಟಿ ಸಹಿ ಮಾಡಿ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ಸಹಿ ಮಾಡಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ. ಮತ್ತೆ ಅವರ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಇಟ್ಸ್ ನಾಟ್ ಆನ್ ನಂಬರ್ಸ್ ಅಂತ. ನಾವು ಆಮೇಲೆ ಕೊನೆಗೆ ನಾವೇನಾದ್ರೂ ಪ್ರಶ್ನೆ ಮಾಡಿ ನೀವು ನಮ್ಗೆ ಉತ್ತರ ಕೇಳಿದಾಗ ಮಾಧ್ಯಮದ ಮೇಲೆ ಹಾಕ್ಬಿಡ್ತಾರೆ, ಮಾಧ್ಯಮನೇ ಸೃಷ್ಟಿ ಮಾಡ್ತಾ ಇದೆ ಅಂತ. ಇವ್ರು ದಿನ ಬೆಳಗಾದ್ರೆ ಇವ್ರು ಮಾಡ್ತಾ ಇರೋವಂಥದ್ದು ನೋಟಿಸ್ಗಳ ಮೇಲೆ ನೋಟಿಸು. ಅವರು 2 ಸರಿ ಇರೋವಂಥದ್ದು, ಒಂದು ತಂಬೂರಿ, ಒಂದು ತಾಳ ಇದೆ, ಒಂದು ಕುಣಿಗಲ್ಲಲ್ಲಿ ಒಂದು ತಾಳ ಇದೆ, ಈ ರಾಮನಗರದಲ್ಲಿ ಒಂದು ತಂಬೂರಿ ಇದೆ, ತಾಳ ತಂಬೂರಿ ಇದೆ, 2 ಇರೋವಂಥದ್ದು, ಇದು 2 ಆಡ್ತಾ ಇರೋವಂಥದ್ದು, ಇನ್ಯಾವುದೂ ಇದಿಲ್ಲ. ನಾವು ಹೇಳ್ತೀವಿ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ಳಿ. ಅವರಾದ್ರೂ ಇಷ್ಟೇನೆ, ಇವರಾದ್ರೂ ಇಷ್ಟೇನೆ, ಅಭಿವೃದ್ಧಿ ಕಡೆ ಗಮನ ಕೊಡಿ, ನಿಮ್ಗೆ ಏನಾದ್ರೂ ಆಗ್ಲಿ ಗುಂಡಿ ಮುಚ್ಚರಪ್ಪ ಅಂತ ಹೇಳ್ತಾ ಇದ್ದೀವಿ. ಆ ಗುಂಡಿನೂ ಮುಚ್ಚಲ್ಲ ಅಂತೀರ, ಇನ್ನು ಗುಂಡಿ ಮುಚ್ಚಿದ್ದೀರಾ, ಇನ್ನು ಪರಪ್ಪನಗರದಲ್ಲಿ ಎಲ್ಲಾರ ಕೈಲೂ ಇದು ಕೊಟ್ಟಿದ್ದೀರಾ, ಮೊಬೈಲ್ ಕೊಟ್ಟಿದ್ದೀರಾ, ಇನ್ನೇನೇನು ಮಾಡ್ತೀರಾ ರಾಜ್ಯದ ಅವಂತರ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿರುವಂಥದ್ದು ಈ ತರ ದರಿದ್ರ ಸರ್ಕಾರ ಬೇಗ ಹೋಗ್ಬೇಕು ಅಂತ ಇಂಪ್ಯಾಕ್ಟ್ ಆಗಿರೋದು ರಾಜ್ಯ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸರ್. ಅದಲ್ಲಿ ಆದಷ್ಟು ಬೇಗ ತೊಲಗಬೇಕು ಅಂತ, ಇಲ್ಲ ಅಂದ್ರೆ ರಾಜ್ಯ ಜನರೇ ತೊಲಗಿಸ್ತಾರೆ ಇದನ್ನ ಸರ್. ನೋಡಿ, ಇವ್ರಿಗೆ ನೈತಿಕತೆ ಇಲ್ಲ. 22 ವರ್ಷದಿಂದ ಬಿಹಾರ ಯುವಕರು ಬೇರೆ ರಾಜ್ಯಕ್ಕೆ ವಲಸೆ ಬರ್ತಾರೆ, ಮಹಾರಾಷ್ಟ್ರಕ್ಕೆ, ತಮಿಳ್ನಾಡಿಗೆ, ಆಂಧ್ರಕ್ಕೆ, ಕರ್ನಾಟಕಕ್ಕೆ ವಲಸೆ ಬಂದು ಅವರ ಜೀವನ ಕಟ್ಕೋತಿದ್ದಾರೆ. ಅಲ್ಲಿ ಅವ್ರಿಗೆ ಬದುಕು ಕಟ್ಟಿ ಅಲ್ಲೊಂದು ಒಂದು ಇನ್ವೆಸ್ಟ್ಮೆಂಟ್ಗಳನ್ನ ತಂದು ಒಂದು ಫ್ಯಾಕ್ಟ್ರಿಗಳನ್ನ ತರೋಣ, ಒಂದು ಯುವಕರಿಗೆ ಅಲ್ಲೇ ಇದು ಉದ್ಯೋಗ. ಒಂದು ನಿಮಿಷ 22 ವರ್ಷದಿಂದ 22 ವರ್ಷದಿಂದ ನಿಮ್ದು ನಿರುದ್ಯೋಗ 20% ಹೋಗಿದೆ. 20% ಹೋಗಿದೆ. ಯುವಕರು ಅಲ್ಲಿ ಬಿಹಾರಿಂದ ಕರ್ನಾಟಕಕ್ಕೆ ಬರ್ತಾರೆ, ಆಂಧ್ರಕ್ಕೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ. ಯುವಕರು ಒಂದು ಉದ್ಯೋಗ ಇಲ್ಲ, ಅಲ್ಲಿ ನಿರುದ್ಯೋಗ ತಾಂಡವಾಡ್ತಿದೆ. ನಿಮ್ಮ ಬದ್ಧತೆ, ನಿಮ್ಮ ಯೋಗ್ಯತೆ ಅದು. ಒಂದು ದೊಡ್ಡ ಬಿಗ್ ಟಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಿದಿರಲ್ಲಿ ಪ್ರತಿ ಎಲೆಕ್ಷನ್ ಅಲ್ಲೂ ಸಾಕ್ಷಿ ಗುಡ್ಡ ಇದೆ. ನಿಮ್ಮ ಯೋಗ್ಯತೆಗೆ 11 ವರ್ಷದಿಂದ ಬೆಂಗಳೂರಿನಲ್ಲಿ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಮಾಡಿದ್ದಾರೆ. UPA ಸರ್ಕಾರ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ 3 ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡಿದೆ. ಗೊರಗುಂಟೆಪಾಳ್ಯದಿಂದ ನೆಲಮಂಗಲ, ಬೆಂಗಳೂರಿನಲ್ಲಿ 11 ವರ್ಷದಿಂದ ಯಾವ ಬಿಗ್ ಟಿಕೆಟ್ ರಸ್ತೆಗಳಲ್ಲಿ ಹೊಂಡಗಳು ಬಾಯಿ ತೆರೆದು ನಿಂತಿದೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಪ್ರಾಜೆಕ್ಟ್ ಮಾಡಿ ಬೆಂಗಳೂರಲ್ಲಿ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಇರ್ತಾರ. ನೀವ್ ಯಾವ್ದಾರ ಬದುಕು ಜನರ ಬದುಕು ಜನರ ಭಾವನೆ ಮೇಲೆ ಆಟ ಆಡ್ತೀರಾ ನೀವು. ಜನರ ಹಿಂದೂ ಮುಸ್ಲಿಂ ದಲಿತ ಏನ್ ಮಾಡ್ತೀರಾ ನೀವು? ಹಿಂದೂ ಮುಸ್ಲಿಂ ಅದೇ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ನಿಮ್ ನರೇಂದ್ರ ಮೋದಿ ಬಿರಿಯಾನಿ ತಿಂತಾರಲ್ರಿ, ಇದೇ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ನವಾಜ್ ಶರೀಫ್ ಮನೆಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂತಾರ. ಪಾಕಿಸ್ತಾನ ಅಂತೀರಲ್ಲ, ಇದೇ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಬಿರಿಯಾನಿ ತಿಂತಾರ. ಅವಾಗೆಲ್ಲ ಹೋಗಿತ್ತು ನಿಮ್ ಬದ್ಧತೆ? ಅದ್ರ ಬಗ್ಗೆ ಮಾತಾಡಿ. ಜನರ ಬದುಕು ಕಟ್ಟಿ ಅವಾಗ ಅದ್ರ ಮೇಲೆ ಎಲೆಕ್ಷನ್ ಮಾಡಿ. ನನ್ನ 2 ಪ್ರಮುಖ ಅಸ್ತ್ರಗಳು ಸೋತವರು ಯಾವುದು ಯೂಸ್ ಮಾಡ್ಕೊಬಹುದು ಅನ್ನೋದು. ಈಗ ಯಾವ ಅಸ್ತ್ರಗಳನ್ನು ನಾಳೆ ನೀವೇ ಇಲ್ಲಿ ಕೂತ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀರಿ ಅನ್ನೋದು. ನಾಳೆ ಈ ರಿಸಲ್ಟ್ಗಳು ಬಂದಾಗ ಇವತ್ತಿನ ಮಾತುಗಳು ನಾಳೆ ಯಾವ ರೀತಿಯಲ್ಲಿ ಚೇಂಜಸ್ಗಳು ಆಗ್ತವೆ ರಾಜಕೀಯ ಪಕ್ಷದ ನಾಯಕರಲ್ಲಿ ಅಥವಾ ಸ್ಪೋಕ್ಸ್ ಪರ್ಸನ್ಗಳಲ್ಲಿ ಅನ್ನೋದು. ಇಲ್ಲಿ ನಾವು ಹೇಳ್ತಿದ್ದೀವಿ, ನೀವೇ ಹಾಗೆ ಹೇಳಿದ್ರಿ, ನಾವು ರೆಡಿಯಾಗಿಬಿಟ್ಟಿದ್ದೀವಿ ನಮ್ಮ ರಕ್ಷಣೆಗಳಿಗೆ ಯಾವ ಪಾಯಿಂಟ್ಗಳನ್ನು ಇಟ್ಕೊಬೋದು ಅಂತ. ಒಂದು, ನೀವು ಈಗ BJP ಅವರು ಹೇಳ್ಬೋದು 11 ವರ್ಷದ ಏನು ಆಡಳಿತ ಇದೆ, ಜನ ಬೇಸತ್ತು ಹೋಗಿದ್ದಾರೆ, ನೋಡಿ ನಿತೀಶ್ ಕುಮಾರ್ ಅವರ ಮುಖ ನೋಡಿ ಆಗಿದ್ದಾರೆ, ಏನೋ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲ, ಈಗ ಈ ಏನು ಔಟ್ ಆಫ್ 11 10:1 ಆದರೆ
ನಾಳೆ ಒಂದು ಮಹತ್ತರವಾದ ಒಂದು ಅಭಿಯಾನವನ್ನೇ ಸ್ಟಾರ್ಟ್ ಮಾಡಿದಂತಹ ವೋಟ್ ಚೋರಿ ಅನ್ನೋ ಒಂದು ಇಶ್ಯೂ. ಆ ಇಶ್ಯೂ ಇಲ್ಲಿಗೆ ಎಂಡ್ ಆಗಿಲ್ಲ. ಆ ಇಶ್ಯೂ ಜಸ್ಟ್ ಏನು ನಡೆಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಅದರ ಅಭಿಯಾನ ಶುರು ಆಗಿದೆ. ಕೋಟಿ ಕೋಟಿ ಸಿಗ್ನೇಚರ್ಗಳು ರಾಜ್ಯಗಳಲ್ಲಿ ಸಿಗ್ನೇಚರ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆ ಸಿಗ್ನೇಚರ್ಗಳ ಒಟ್ಟಿಗೆ ಇನ್ನು ಏನು ಚುನಾವಣೆಯ ಆಯೋಗಕ್ಕೆ ಅಥವಾ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆಯ ಮೆಟ್ಟಿಲನ್ನು ಹತ್ತುವಂತಹ ಪ್ರಯತ್ನಗಳನ್ನು ಮಾಡಬಹುದು. ನಂಬರ್ 1 ಅದು ಒಂದು ರೀತಿಯದ್ದಾದರೆ, ಇನ್ನೊಂದು ರೀತಿಯ ಏನು ನಾವು ಯಾಕಾಗಿ ಆಯಿತು ನಿಮ್ಮ ಅಸ್ತ್ರಗಳು ಒಂದು ನೀವು ಈಗ ಹೇಳಿದ್ರಿ ತೆಲಂಗಾಣದಲ್ಲಿ ಯಾಕೆ ಚೋರಿ ಆಗಿಲ್ಲ, ಕರ್ನಾಟಕದಲ್ಲಿ ಏನಕ್ಕಾಗಿಲ್ಲ, ನೀವು ಅಲ್ಲೆಲ್ಲ ಖುಷಿ ಪಟ್ಕೊಂಡ್ರಿ, ಈಗ ನೀವು ಏನಕ್ಕೆ ಇದನ್ನು ವೋಟ್ ಚೋರಿ ಅಂತ ಹೇಳ್ತೀರಿ, ನೀವು ವಿನ್ ಆದಾಗ ಅದು ವೋಟ್ ಚೋರಿ ಆಗಲ್ಲ, ನೀವು ವಿನ್ ಆಗಿಲ್ಲ ಅಂದರೆ ವೋಟ್ ಚೋರಿ ಅನ್ನೋದು ನಿಮ್ಮ ಡಿಪೆಂಡ್. ಎರಡನೇ ಇಶ್ಯೂ ಏನಂತ ಹೇಳಿದ್ರೆ, BJP ಸರ್ಕಾರ 2 ಸಲ ವಿನ್ ಆದಾಗಲೂ ಈ ಪುಲ್ವಾಮಾ ಮತ್ತು ಪಹಲ್ಗಾಮ್ ಏನಿದೆ ಅಲ್ವಾ, ಅದು ಮಹತ್ತರವಾದ ಸುದ್ದಿ ಮಾಡ್ತು. ಕಾಕತಾಳೀಯವೋ ಅನ್ನುವ ರೀತಿಯಲ್ಲಿ ಬಿಹಾರದ ಎಲೆಕ್ಷನ್ ಕಡೆಯ ಹಂತದಲ್ಲಿ ಇವತ್ತಿರುವಾಗ ನಿನ್ನೆ ಸಂಜೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗಿ 12 ಜನ ಮೃತಪಡ್ತಾರೆ. ಇದನ್ನು ಯಾವ ರೀತಿಯಾಗಿ ವಿರೋಧ ಪಕ್ಷಗಳು ಆಲ್ರೆಡಿ ಇದನ್ನು ಒಂದು ರೀತಿಯಲ್ಲಿ ಸೆನ್ಸೇಷನಲ್ ನ್ಯೂಸ್ಗಳಾಗಿ ನಿನ್ನೆಯಿಂದ ಹೋಗ್ತಾ ಇದ್ದಾವೆ. ಇದು ಹಂಗಿರಬಹುದಾ, ಇದು ಹಿಂಗಿರಬಹುದಾ ಅಂತ. ಈಗ ಸಮೀರ್ಲ ಸರ್ ಕೇಳ್ತಾ ಇದ್ದೀನಿ, ವಿ ಆಲ್ ಡೋಂಟ್ ನೋ ಬಾಂಬ್ ಬ್ಲಾಸ್ಟ್ಗಳು ಯಾಕೆ ಆಗ್ತವೆ, ಏನಕ್ಕಾಗ್ತವೆ, ಎಲ್ಲಿ ಆಗ್ತವೆ ಅನ್ನೋದಕ್ಕೆ ನಮ್ಮಲ್ಲಿ ನಿಮ್ಮಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ. ಊಹಾಪೋಹಗಳು ಮಾತ್ರ. ಇದು ನಾಳೆ ಎಲೆಕ್ಷನ್ ನಂತರ ಈ ಒಂದು ಬಾಂಬ್ ಬ್ಲಾಸ್ಟ್ ಮತ್ತು ವೋಟ್ ಚೋರಿ ಯಾವ ರೀತಿಯ ಟರ್ನ್ ತಗೊಳ್ಬೋದು ಅಂತ ಅನ್ಸುತ್ತೆ ನಿಮಗೆ? ಚುನಾವಣೆಯ ನಂತರ ನಾವು ಇದರ ಇನ್ವೆಸ್ಟಿಗೇಷನ್ ಔಟ್ಕಮ್ಗಳು ಏನ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಪಹಲ್ಗಾಮ್ ಇರಬಹುದು ಅಥವಾ ಅದಕ್ಕಿಂತ ಮೊದಲು ನಡೆದಂತಹ ಸೈನಿಕರ ನರಮೇಧದಂತಹ ಘೋರ ಹತ್ಯಾಕಾಂಡ ಪ್ರಕರಣಗಳು, ಭಯೋತ್ಪಾದಕ ಕೃತ್ಯಗಳು ಕೂಡ ಭಾರತದ ಕರಾಳ ಇತಿಹಾಸದಲ್ಲಿ ಸೇರಿವೆ. ಮತ್ತು ಅದರ ಕ್ರಮೇಣ ಅದರ ಕಥೆಗಳು ಏನಾಯ್ತು ಅಂತ ಎಲ್ರಿಗೂ ಕೂಡ ಗೊತ್ತು. ಈವನ್ ಈ ಪ್ರಕರಣ, ನಾನು ಅಷ್ಟು ನಿರಾಶೆಯಿಂದ ಮಾತಾಡ್ತಿಲ್ಲ, ಬಟ್ ಈ ಪ್ರಕರಣ ಸೀರಿಯಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಿರೋದು. ಈ ಪ್ರಕರಣ ಕೂಡ ಇದರ ಔಟ್ಕಮ್ ಈ ಚುನಾವಣೆಯ ಫಲಿತಾಂಶದ ಬಳಿಕ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಏನ್ ಬರ್ತಿದೆ, ಆಪರೇಷನ್ ಸಿಂಧೂರ್ ಏನ್ ಮಾಡಿದ್ದಾರೆ, ಆ ಸಿಂಧೂರಲ್ಲಿ ಅವನ್ ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಅಜರ್ ಮಸೂದ್ ಅವರ ಕುಟುಂಬಕ್ಕೆ ತುಂಬಾ ಧಕ್ಕೆ ಆಗಿದ್ರಿಂದ, ಕೆಲವು ಸತ್ತಿದ್ರಿಂದ ಸೇಡನ್ನ ತೀರಿಸ್ಕೊಳ್ಳಕ್ಕೆ ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಅಜರ್ ಮಸೂದ್ ಇದನ್ನ ಆಪರೇಟ್ ಮಾಡಿದಾನೆ ಅನ್ನೋ ಮಾಹಿತಿ ನನಗೆ ಮೀಡಿಯಾಗಳಲ್ಲಿ ನೋಡ್ಬೋದು. ನಾನು ಇವತ್ತು ಸಂಜೆ ಓದ್ಬಿಟ್ಟು ಗೊತ್ತು. ಜೊತೆಗೆ ಫರೀದಾಬಾದ್ ಸ್ಫೋಟಕಗಳ ವಶ ಪಡಿಸ್ಕೊಂಡಿರೋ ಪ್ರಕರಣಕ್ಕೂ ಡೆಲ್ಲಿಗೂ ಸಂಬಂಧ ಇದೆ. ಆ ಡೆಲ್ಲಿನಲ್ಲಿ ಆ ವೆಹಿಕಲ್ ನಲ್ಲಿ ಸತ್ ಹೋದಂತಹ ಮನುಷ್ಯ ಉಮರ್ ಮೊಹಮ್ಮದ್ ಎನ್ನೋನು, ಆತ ಕೂಡ ಡಾಕ್ಟರ್, ಆತ ಫರೀದಾಬಾದ್ ಗ್ಯಾಂಗಿನ ಒಬ್ಬ ಸದಸ್ಯ ಆಗಿದ್ದ. ಆತ ಗಲಿಬಿಲಿನಲ್ಲಿ ಅವ್ರು ಅರೆಸ್ಟ್ ಆದ್ರು ಅನ್ನುವ ಗಲಿಬಿಲಿನಲ್ಲಿ ತಪ್ಪಿಸ್ಕೊಳ್ಳಕ್ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗಿದೆ ಅಂತ ರಿಪೋರ್ಟ್ ಈಗ ಸಂಜೆ ನಾವು ಡಿಸ್ಕಷನ್ ಕೂರೋದಕ್ಕಿಂತ ಮೊದಲು ನಾನು ಅದನ್ನ ನೋಡ್ಕೊಂಡು ಬಂದೆ ನಾನು. ಹೀಗಾಗಿ ಆತ ಪಹಲ್ಗಾಮ್ ಅವನು ಅಂತ ಏನೋ ರಿಪೋರ್ಟ್ ಕೊಡ್ತಿದೆ. ಆತ ಇನ್ನೊಬ್ಬ ಯಾರೋ ತನ್ವೀರ್ ಅಂತ ಅಲ್ಲಿ ಯಾರೋ ಇರ್ತಾನೆ, ಅವನು ಆ ಮೂಲನೇ ಇದೆ, ಪಹಲ್ಗಾಮ್ ಮೂಲನೇ ಇವರಿಗಿದೆ, ಆತ ಜೈಷೆ ಮೊಹಮ್ಮದ್ ಸದಸ್ಯ ಅಂತ ಈ ತರದ್ದೇನೋ ರಿಪೋರ್ಟ್ಸ್ ಬರ್ತಾ ಇದೆ. ಹೀಗಾಗಿ ಅಂದ್ರೆ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಇದೇನಾದ್ರು ನಡೀತಾ ಅಂತ ಏನಾದ್ರು ಕೌಂಟ್ರು ಟೆರರ್ ಒಂದು ಸರ್ಕಾರ ಮಾಡೋ ಬದಲು ಟೆರರಿಸ್ಟ್ಗಳೇ ದೇಶದ ಮೇಲೆ ಯುದ್ಧ ಸಾರಿದ್ರ ಅನ್ನುವಂತ ಟರ್ನ್ ಏನಾದ್ರು ಪಡ್ಕೊಂಡ್ರೆ ಆವಾಗ ಯಾವ ದೇಶನೂ ಕೂರಕ್ಕಾಗುತ್ತೆ. ಯಾಕೆ ಅಂತಂದ್ರೆ ಟೆರರ್ ಎಲ್ಲಿಂದ ಲಾಂಚ್ ಆಗ್ತಿದೆ ಅನ್ನೋದನ್ನ ಗುರುತಿಸಿ ಮತ್ತು ಆ ಟೆರರ್ ಪಾಯಿಂಟ್ ಮೇಲೆ ಕ್ರಮ ಕೈಗೊಳ್ಳೋದು ಆ ದೇಶಕ್ಕೆ ಬಿಟ್ಟಂತಹ ವಿಚಾರ ಆಗುತ್ತೆ. ಆ ದೇಶದ ಕೆಲಸ. ಯಾವ ದೇಶದ ನೆಲದಲ್ಲಿ ಟೆರರ್ ಲಾಂಚ್ ಆಗುತ್ತೋ ಅದ್ರ ಬಗ್ಬಡಿಯೋದು ಆ ದೇಶದ ಕೆಲಸ. ಅವ್ರು ಒಪ್ಲಿಲ್ಲ ಅಂತಂದ್ರೆ ಆ ಟೆರರಿಗೆ ಗುರಿಯಾದಂತಹ ದೇಶ ಯಾವ ಕ್ರಮವನ್ನು ಕೈಗೊಳ್ಬೇಕು ಅಂತ ತೀರ್ಮಾನ ಮಾಡುತ್ತೆ. ಇದು ಬರುವ ದಿನಗಳಲ್ಲಿ ಇದು ಈ ಆಂಗಲ್ ಅಲ್ಲಿ ತಿರುವು ಪಡ್ಕೋಬಹುದೇನೋ ಅಂತ ನನಗೆ ಅನ್ಸುತ್ತೆ ಇವತ್ತಿನ ಮಾಹಿತಿಗಳ ಪ್ರಕಾರ. ಸೊ ಅದನ್ನ ಈಗಲೇ ನೋಡಿ, ಇವಾಗ ಇವರು ಭಾವನೆ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾರೆ. ಇದೇ ನಿನ್ನೆ ಅಟ್ಯಾಕ್ ಆಯ್ತು. ನಿನ್ನೆ ರೆಡ್ ಫೋರ್ಟ್ ಮುಂದೆ ಅಟ್ಯಾಕ್ ಆಯ್ತು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋ ಪ್ರಧಾನಮಂತ್ರಿಗಳು ಆ ಕುಟುಂಬಕ್ಕೆ ಹೋಗ್ಬಿಟ್ಟು ಸಾಂತ್ವನ ಹೇಳೋದು ಏನೋ ಮಾಡ್ತಾರೆ. ದಿಢೀರಂತ ಭೂತಾನ್ಗೆ ಅದೋ ಪ್ರಧಾನಮಂತ್ರಿ ಹುಟ್ಟದಬ್ಬಕ್ಕೆ ಹೋಗಿದ್ದಾರೆ. ಸೆಕೆಂಡು, ಪುಲ್ವಾಮಾ ಅಟ್ಯಾಕ್ ಆದಾಗಲೂ
ಇವರು ರಾಜಸ್ಥಾನದ ಒಂದು ಕಾಡಿನಲ್ಲಿ ಬೆರೀಸ್ ಗಿಲ್ ಜೊತೆ ಶೂಟಿಂಗ್ ಮಾಡ್ತಾಯಿದ್ರು. ಇವರು ಭಾವನೆ ಜೊತೆ ಇಟ್ಕೊಂಡು ಎಲೆಕ್ಷನ್ನ ಫೇಸ್ ಮಾಡಿಕೊಂಡು ಜನರನ್ನ ಮರಳು ಮಾಡಿಬಿಟ್ಟು ಓಟ್ ಗೀಟಿಸ್ಕೋತಾರೆ ಹೊರತು ನಿಜವಾದ ಬದುಕು ಕಟ್ಟೋ ಎಲೆಕ್ಷನ್ಗಳು ಮಾಡಲ್ಲ ಇವರು. ಜನರ ಭಾವನೆ ಏನಿದು ಹಿಂದೂ ಮುಸ್ಲಿಮು ಪಾಕಿಸ್ತಾನ ಈ ಟೆರರು ಅದು ಇದು ಅಂದ್ಕೊಂಡು ಜನರ ಮುಂದೆ ಒಂದು ಬಿಡೋದು, ಅದನ್ನ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡೋದು, ಓಟ್ ಗಿಟ್ಟಿಸ್ಕೊಳ್ಳೋದು ಇವ್ರ ಕರ್ತವ್ಯ. ಇವ್ರಿಗೆ ನಿಜವಾದ ಬದ್ಧತೆ ನಿಜವಾದ ಜವಾಬ್ದಾರಿ ಇದ್ದಿದ್ರೆ ಪ್ರಧಾನಮಂತ್ರಿಗಳು ಇವತ್ತು ಆ ಕುಟುಂಬದ ಮನೆಗಳಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳ್ಬಿಟ್ಟು ಏನೋ ಒಂದು ಮಾತಾಡ್ತಾರೆ. ಅದು ಬಿಟ್ಬಿಟ್ಟು ಇವತ್ತು ಸ್ಟ್ರೈಟ್ ಡೈರೆಕ್ಟ್ ಫ್ಲೈಟ್ ಹತ್ತಿರೋದು ಎಲ್ಲಿಗೆ ಭೂತಾನ್ಗೆ. ಇದೇ ಕೆಲಸ ಅವರು ಇದು ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಮಾಡಿದ್ರು. ಇಲ್ಲಿವರೆಗೂ ಗೊತ್ತಿಲ್ಲ 350 kg RDX ನಮ್ಮ ದೇಶದೊಳಗೆ ಹೆಂಗೆ ಬಂತು ಅಂತ ನಮ್ಗೆ ಇಲ್ಲಿವರೆಗೂ ಒಂದು ಯಾವ ಏಜೆನ್ಸಿ ಕೂಡ ಅದನ್ನ ಕನ್ಕ್ಲೂಷನ್ಗೆ ತಂದಿಲ್ಲ, ಇಲ್ಲ ರಿಪೋರ್ಟ್ ಕೊಟ್ಟಿಲ್ಲ, ಇಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ. 350 kg RDX ಹೆಂಗೆ ಬಂತು? ಆ ಒಂದು ಮಿಲಿಟ್ರಿ ಫೋರ್ಸ್ ಏರಿಯಾಗೆ 350 kg RDX ಹೆಂಗೆ ಬಂತು? ಇದು ಏನಪ್ಪ ಮಿಲಿಟ್ರಿ BSF ಇರುತ್ತೆ, NSG ಇರುತ್ತೆ, ಎಲ್ಲ ಫೋರ್ಸು ಇರುತ್ತೆ ಅಲ್ಲಿ. ಆ ಭಾಗದಲ್ಲಿ 350 kg RDX ಹೆಂಗೆ ಬಂತು ಇಲ್ಲಿವರೆಗೂ ಗೊತ್ತಿಲ್ಲ. ಅದನ್ನು ತನಿಖೆ ಮಾಡಲಿ, ತನಿಖೆ ರಿಪೋರ್ಟ್ ಕೊಡಲಿ. ಅದನ್ನು ಬಿಟ್ಬಿಟ್ಟು ನರೇಂದ್ರ ಮೋದಿ ಅವರು ಇವತ್ತು ಭೂತಾನ್ಗೆ ಹೋಗೋದು ಬಿಟ್ಬಿಟ್ಟು ಸತ್ಯದಲ್ಲಿ ಇದು ರೆಡ್ ಫೋರ್ಟಲ್ಲಿ ಯಾರು ಸಂತ್ರಸ್ತಗೊಂಡಿದ್ದಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಬೇಕು. ಹೇಳ್ತಾ ಇದ್ದಾರೆ ಯಾವುದಕ್ಕೂ ಇದಕ್ಕೆ ಹೇಳಿಲ್ಲ ಅಂತ. 2004ರಿಂದ 2014ವರೆಗೂ ನೂರಾರು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೆ ಯಾವ ಆ್ಯಕ್ಷನ್ಸ್ ತೊಗೊಂಡ್ರಿ ಇವರು, ಯಾವ ಇದು ಮಾಡಿದಂತ ದೇಶದ ಜನತೆ ಮುಂದೆ ಬೆತ್ತಲಾಗಿ ನಿಂತಿದ್ದಾರೆ ಸರ್. ಇವರು ಅದ್ರ ಬಗ್ಗೆ ಹೇಳಂತದಲ್ಲ. ಪ್ರಧಾನಮಂತ್ರಿಗಳು NDA ಸರ್ಕಾರದ ಆಕ್ಟ್ ಆನ್ ದ ಟೆರರ್ ಇದು ಕ್ಲಿಯರ್. ಎನಿ ಆಕ್ಟ್ ಆಫ್ ಟೆರರ್ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ವಾರ್ ಅಂತ. ಕೇಳಿಸ್ಕೋಬೇಕಾಗತ್ತೆ ಸರ್. ಬಿಜೆಪಿ ಅವರಿಗೆ ಕಹಿ ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ನಿಮ್ಮ ಬದ್ಧತೆ ಏನಿದು ಡೊನಾಲ್ಡ್ ಟ್ರಂಪ್ ಮುಂದೆ ಜಗತ್ ಜಾಹೀರಾಗ್ಬಿಟ್ಟಿದೆ. ಕೇಳಿಸ್ಕೋಬೇಕಾಗತ್ತೆ ಸರ್. ನೀವು ರಾಷ್ಟ್ರೀಯ ಸುರಕ್ಷತೆ ಬಗ್ಗೆ ಮಾತಾಡಬೇಕಾದಾಗ ನೀವು ಎಷ್ಟು ಸರ್, ಹಾಗಾದ್ರೆ ನಾವು ತುಂಬಾ ಹೇಳ್ಬೋದಾಗುತ್ತೆ ಸರ್. ಇವು 2004 ಯಾವ್ದು ದೇ ವರ್ ಗಿವಿಂಗ್ ದ ಡಾಸಿಯಸ್ ಟು ಪಾಕಿಸ್ತಾನ್ ಮತ್ತು ಅಮೆರಿಕಾಗೆ. ಇದಾಗಿದ್ಯಾ ನೋಡಿ, ನಮ್ಮನ್ನ ಕಾಪಾಡಿ ಅಂತ. ವಿ ಹ್ಯಾವ್ ಟೇಕನ್ ದ ಆಕ್ಷನ್ಸ್. ಯಾವಾಗ ಟೆರರ್ ಆಕ್ಷನ್ಸ್ ಆಗಿದೆಯೋ ವಿ ಹ್ಯಾವ್ ಟೇಕನ್ ದ ಆಕ್ಷನ್ಸ್. ದ ಹೋಮ್ ಮಿನಿಸ್ಟರ್ ಹ್ಯಾಸ್ ವಿಸಿಟೆಡ್ ದ ಸ್ಪಾಟ್, ವಿಸಿಟೆಡ್ ದ ವಿಕ್ಟಮ್ಸ್ ಇನ್ ದ ಹಾಸ್ಪಿಟಲ್. ಇಮಿಡಿಯೇಟ್ ಆಕ್ಷನ್ಸ್. ಈ ತರದ್ ಆಯ್ತಾ ಇಲ್ಲಿ? ಈ ತರದ್ ನಿಮ್ ಕಾಂಗ್ರೆಸ್ ಇಲ್ಲ ಆಯ್ತಾ? ಯಾವ್ದು ಇಲ್ಲ. ಶಿವರಾಜ್ ಪಾಟೀಲ್ he was changing 4 dresses ಒಂದಿದ್ರಲ್ಲಿ ಬಾಂಬೆನಲ್ಲಿ. ವಾಟ್ ವಾಸ್ ಡೈರೆಕ್ಟರ್ ಅವ್ರ ಜೊತೆ ಹೋಗ್ತಾ ಇದ್ದಿದ್ದಂಥದ್ದು ರಾಮ್ ಗೋಪಾಲ್ ವರ್ಮಾ ಇಂದ ಬಾಂಬ್ ಬ್ಲಾಸ್ಟ್. ಸುಮಾರು ಇದೆ ಸರ್ ಹೇಳ್ಬೇಕಾಗಿರುವಂತದ್ದನ್ನ. ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ, ನ್ಯಾಷನಲ್ ಇದ್ರ ಬಗ್ಗೆ ಇವ್ರಿಗೆ ಯಾವುದೇ ಆದಂತ ಮಾನ್ಯತೆ ಇಲ್ಲ. ಅವ್ರು ಹೇಳುವಂತ ಇದು ಇಲ್ಲ ಸರ್ ಅಲ್ಲಿ. ನಾ ಹೇಳುವಂಥದ್ದು ಇಟ್ ಈಸ್ ಅ ನ್ಯಾಷನಲ್ ಎಮರ್ಜೆನ್ಸಿ. ನ್ಯಾಷನಲ್ ಸೆಕ್ಯೂರಿಟೀಸ್ ಏನಿರುತ್ತೋ ಅದನ್ನ NDA ಸರ್ಕಾರ ಏನಿದೆ ಅದು ಮಾಡುತ್ತೆ. ಎಸ್ ಸಮೀವುಲ್ಲಾ ಸರ್, ಇಲ್ಲಿ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿದೆ. ನಾನು ಹೇಳ್ತಾ ಇರೋದು ನಿನ್ನೆಯ ಕೆಲವು ಟ್ವೀಟ್ಗಳು ಅಥವಾ ತೂತು ಮೈ ಅನ್ನುವ ಏನು ಸ್ಟೇಟ್ಮೆಂಟ್ಗಳಿದಲ್ಲ ಎರಡೂ ಪಾರ್ಟಿಗಳಿಂದ. ಒಂದು ದೇಶಭಕ್ತಿ ಆದರೆ ಇನ್ನೊಬ್ಬರು ಇನ್ನು ಇದು ಏನಕ್ಕಾಗುತ್ತೆ ಅನ್ನುವ ಡೌಟನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ. ಅಪ್ಡೇಟ್ ಇದೆ ಸರ್, ಮಾತಾಡ್ತಾ ಹೋಗೋಣ. ಇನ್ನು ಬಿಹಾರ ಮತಗಟ್ಟೆ ಸಮೀಕ್ಷೆಯಲ್ಲಿ NDAಗೆ ಸ್ಪಷ್ಟ ಬಹುಮತ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಿಹಾರದಲ್ಲಿ NDA ಗ್ಯಾರಂಟಿನ. ಹಾಗಾದ್ರೆ ಎಕ್ಸಿಟ್ ಪೋಲ್ ಸಮೀಕ್ಷೆ ಹೊರಬಿದ್ದಿದೆ. ಮತಗಟ್ಟೆ ಸಮೀಕ್ಷೆ ಇಲ್ಲಿ ಇಂಡಿ ಹಿಪ್ಪಿ ಆಯ್ತಾ? ಹಾಗಾದ್ರೆ ಮಹಾಗಠಬಂಧನ್ ರಾಹುಲ್ಗೆ ಕೈಕೊಟ್ಟ ಮತದಾರ ತೇಜಸ್ವಿ ಲಾಟಿನ್ ಈಗ ತೇಜಸ್ವಿ ಯಾದವ್ ಬಿರುಸಿನ ಪ್ರಚಾರ ಮಾಡಿದ್ರು. ಬಿಹಾರದಲ್ಲಿ ಸತತ 5ನೇ ಅವಧಿಗೆ ನಿತೀಶ್ ಕುಮಾರ್ ಸಜ್ಜಾದ್ರ. ಹಾಗಾದ್ರೆ ರಾಹುಲ್ ಮತಾಧಿಕಾರ ಯಾತ್ರೆಗೆ ಕ್ಯಾರೆ ಎನ್ನಲಿಲ್ವಾ? ಹಾಗಾದ್ರೆ ಬಿಹಾರದ ಮತದಾರರು ಬುದ್ಧನ ನಾಡಲ್ಲಿ ಮತ್ತೊಮ್ಮೆ ಅಧಿಕಾರದತ್ತ NDA ಮೈತ್ರಿಕೂಟ ಈಗ ಮೈ ಕೊಡವಿ ನಿಂತಂತೆ ಕಾಣಿಸ್ತಾ ಇದೆ. ಹುಮ್ಮಸ್ಸಿನಿಂದ ಕಣಕ್ಕಿಳಿದಿದ್ದ ಮಹಾಗಠಬಂಧನ್ಗೆ ಮತ್ತೊಂದು ಆಘಾತ ಆಯ್ತಾ? ಹಾಗಾದ್ರೆ ಎಸ್, ಈಗ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ಗಮನಿಸ್ತಾ ಇದ್ವಿ. NDAಗೆ ಬಹುಬಾರಕ್ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನಿತೀಶ್ ಕುಮಾರ್ ಮೋದಿ ಜೋಡಿ ಏನ್ ಮೋಡಿ ಮಾಡ್ತು? ಆಲ್ಕೋಹಾಲ್ ವಿರುದ್ಧವಾಗಿ ನಿತೀಶ್ ಕುಮಾರ್ ಅವರು ಸೆಟೆತು ನಿಂತಿದ್ರು. ಹಾಗಾದ್ರೆ ಮಹಿಳಾ ಮತದಾರರು ಕೈ ಹಿಡಿದ್ರ? ಹಾಗಾದ್ರೆ